ಕೃಷ್ಣ ಪೂಜಾರಥಂ ಅವರನ್ನು ಅವರ 5ನೇ ಪರ್ಯಾಯ ಮಹೋತ್ಸವ ನಡೆದಾಗ 5ನೇ ಪರ್ಯಾಯ ಉತ್ಸವ ಮುಗಿದ ಮೇಲೆ ಪರಿಮಾರ ಸ್ವಾಮಿಗಳವರು, ಕೃಷ್ಣಾಪುರ ಸ್ವಾಮಿಗಳವರು, ಕೃಷ್ಣಾಪುರ ಸ್ವಾಮಿಗಳವರು ಅಂದರೆ ತುಳಸಿ ಕಾಷ್ಠದಂತೆ ಪವಿತ್ರರಾಗಿರ್ತಕ್ಕಂಥ ಮಹಾನುಭಾವರವರು. ದಿನನಿತ್ಯ 4 ಗಂಟೆಗೆ ಅವರು ಸ್ನಾನ ಮಾಡಿರ್ತಾರೆ, ಅವಗಾಹನ ಸ್ನಾನ ಮಾಡಿರ್ತಾರೆ. ಅವರು ಅವಗಾಹನ ಸ್ನಾನ ಮಾಡದೇ ದೇವರ ಪೂಜೆ ಮಾಡುವಂಥ ಕ್ರಮವೇ ಇಲ್ಲ ಅವರದ್ದು. ಅವರು ಆದ್ದರಿಂದಲೇ ಘಟ್ಟದ ಮೇಲೆ ಹಾಗೆ ಬರುವುದಿಲ್ಲ ಎಲ್ಲೂ ಕೂಡ. ಅವರು ಅವಗಾಹನ ಸ್ನಾನಕ್ಕೆ ಅವಕಾಶ ಇದ್ದರೆ ಮಾತ್ರ ಬರುವಂತಹ ಮಹಾನುಭಾವರವರು, ಮಹಾತಪಸ್ವಿಗಳವರು ಕೃಷ್ಣಾಪುರ ಸ್ವಾಮಿಗಳವರು. ನಮ್ಮ ಪರಿಮಾರ ಮಠದ ವಿದ್ಯಾಧಿತೀರ್ಥ ಶ್ರೀಪಾದಂಗಳವರು ಅವರು ಬಣ್ಣ ಮಾತ್ರ ಚಿನ್ನ ಅಲ್ಲ, ಗುಣ ಕೂಡ ಅವರದು ಚಿನ್ನ. ಅಗಾಧ ವಿದ್ಯಾವಂತರವರು, ಅಗಾಧವಾದ ತಪಸ್ವಿಗಳು. ಈ 70ರ ಹರೆಯದಲ್ಲಿ ಆ ಸ್ವಾಮಿಗಳವರು ಕಾಲ್ನಡಿಗೆಯಲ್ಲಿ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಇತ್ತೀಚೆಗೆ ತಿಂಗಳುಗಟ್ಟಲೆ ಬದರಿಯಲ್ಲಿ ಹರಿದ್ವಾರದಲ್ಲಿ ತಪಸ್ಸು ಮಾಡಿದ್ದಾರೆ ಮಹಾನುಭಾವರು. ಅಂಥ ಸ್ವಾಮಿಗಳವರು ಉಡುಪಿಯ ಎಲ್ಲ ಪೀಠಾಧಿಪತಿಗಳು ಒಕ್ಕೊರಲಿನಿಂದ ತೀರ್ಮಾನ ಮಾಡಿ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಬಿರುದನ್ನು ಕೊಟ್ಟಿರತಕ್ಕಂಥದ್ದು. ಕೊಟ್ಟವರು ಯಾರೋ ಸಾಮಾನ್ಯ ವ್ಯಕ್ತಿ ಕೊಟ್ಟದ್ದು, ತಗೊಂಡವರು ಸಾಮಾನ್ಯ ವ್ಯಕ್ತಿಗಳಲ್ಲ. ತೆಗೆದುಕೊಂಡಿರತಕ್ಕಂಥವರು ಪೇಜಾವರ ಸ್ವಾಮಿಗಳು, ಕೊಟ್ಟಿರತಕ್ಕಂಥವರೆಲ್ಲರೂ ಕೂಡ ಪೀಠಾಧಿಪತಿಗಳು, ಜ್ಞಾನಿಗಳು, ತಪಸ್ವಿಗಳು, ಕೃಷ್ಣ ಪೂಜಾ ದುರಂಧರರಾಗಿರ್ತಕ್ಕಂಥವ್ರು ಕೊಟ್ಟಿರತಕ್ಕಂಥ ಬಿರುದು ಅದು. 5 ವರ್ಷಗಳವರೆಗೆ 5 ಬಾರಿಗೆ ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ಪರಮಾತ್ಮ ಅವರಿಗೆ ಕರುಣಿಸಿದ್ದ. ಅದರಲ್ಲಿ 3 ಬಾರಿಗೆ ಅವರಿಗೆ ಅಧಿಕ ಮಾಸ ಬಂದಿತ್ತು. ಅದರಿಂದ 90 ದಿವಸಗಳು ಎಕ್ಸ್ಟ್ರಾ ಸಿಕ್ಕಿತ್ತು ನಮ್ಮ ಗುರುಗಳಿಗೆ. ಅವರು ಕೃಷ್ಣ ಪೂಜೆ ಮಾಡಿದ ದಿನಗಳು 3690 ದಿನಗಳಷ್ಟು ಕಾಲ, ದೀರ್ಘಕಾಲ ಕೃಷ್ಣನ ಪೂಜೆ ಮಾಡಿರತಕ್ಕಂಥ ಭಾಗ್ಯವಂತರವರು. 3690 ದಿನಗಳು. ವಾಸ್ತವಿಕವಾಗಿ 3600 ದಿನಗಳಾದರೆ 5 ಪರ್ಯಾಯ ಮುಗೀತದೆ. 90 ದಿವಸ ದೇವರು ಅವರಿಗೆ ಹೆಚ್ಚು ಕೊಟ್ಟಿದ್ದ. ಅದರಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಆದಾಗ 3 ದಿನ ಅವರಿಗೆ ಪೂಜೆ ಲೋಪ ಆಯಿತು ಅಂತ ಅನೇಕರು ಹೇಳುವುದುಂಟು. ವಾಸ್ತವಿಕವಾಗಿ ಒಂದು ಘಟನೆ ಹೇಳ್ತೇನೆ ನಿಮಗೆ. 3600 ದಿನ ಆದಾಗ 360 ದಿವಸಗಳ ಲೆಕ್ಕದ ಪ್ರಕಾರ ಅವರದ್ದು ಪೂಜೆ ಮುಗೀತು. 5 ವರ್ಷದ ಪೂಜೆ ಮುಗೀತು. 90 ದಿವಸ ಅವರಿಗೆ ಎಡಿಷನಲ್ ಆಗಿ ದೇವರು ಕೊಟ್ಟಿದ್ದಾನೆ ಅವರಿಗೆ. ಅದರಲ್ಲಿಯೂ ಕೂಡ 3 ದಿವಸದ ಪೂಜೆ ಅವರಿಗೆ ವಿಘ್ನ ಆಗಿಲ್ಲ. ಸ್ವಾರಸ್ಯ ಹೇಳ್ತೇನೆ ನಿಮಗೆ. ನಾನು ಅವರಿಗೆ ಅನಾರೋಗ್ಯವಾಗಿ ಶಸ್ತ್ರಚಿಕಿತ್ಸೆ ಆದಾಗ ಬೆಂಗಳೂರಿನಿಂದ ನಾನು ಉಡುಪಿಗೆ ಬಂದೆ. ನಿನ್ನೆ ಗುರುಗಳಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಇವತ್ತು ನಾನು ಉಡುಪಿಗೆ ಬಂದೆ. ನಾನು ಗುರುಗಳ ಬಳಿಗೆ ಹೋದೆ. ನಾನು ಸುಮಾರು 11:30-12 ಗಂಟೆ ಸಮಯ ಅದು. ನಾನು ಅಲ್ಲಿ ಹೋದಾಗ ಗುರುಗಳು ಮಲಗಿದ್ದರವರು. ನನ್ನ ಪಕ್ಕದಲ್ಲಿ ವೆಂಕಟರಮಣ ಉಪಾಧ್ಯಾಯರಿದ್ದರು. ಇವತ್ತು ಗುರುಗಳಿಲ್ಲ, ವೆಂಕಟರಮಣ ಉಪಾಧ್ಯಾಯರು ಬದುಕಿದ್ದಾರೆ. ಕೇಳ್ಬೋದು ನಿಮ್ಮ ವಿಷಯವನ್ನು. ನಾನು ಒಳಗೆ ಹೋದೆ. ಅವರ ಹತ್ರ ಹೇಳಿದೆ, ಸ್ವಾಮಿಗಳ ಜೊತೆಗೆ ಮಾತಾಡಬೇಕು ಅಂತ ಬಂದೆ, ಆರೋಗ್ಯ ವಿಚಾರಿಸಬೇಕು ಅಂತ ಬಂದೆ. ಸ್ವಾಮಿಗಳು ಸ್ಪಂದಿಸ್ತಾ ಇಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವರು